ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮ ಈಗ ವಿವಾದಕ್ಕೀಡಾಗಿದೆ. ಕಳೆದ ವಾರ ಪ್ರಸಾರವಾದಂತಹ ಸಂಚಿಕೆಯಲ್ಲಿ ಪುರೋಹಿತ ವರ್ಗ ಬ್ರಾಹ್ಮಣರನ್ನ ಅವಹೇಳನ ಮಾಡಲಾಗಿದೆ ಅಂತ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಇದೀಗ ಆರೋಪವನ್ನ ಮಾಡ್ತಾ ಇದೆ. ಈ ಸಂಚಿಕೆಯಲ್ಲಿ ಮುಗ್ಧ ಮಕ್ಕಳನ್ನ ಇಟ್ಕೊಂಡು ಬ್ರಾಹ್ಮಣರನ್ನ ತೇಜೋವಧೆ ಮಾಡಲಾಗ್ತಾ ಇದೆ. ಇಂತಹ ಕಾರ್ಯಕ್ರಮಗಳಿಗೆ ಅವಕಾಶವನ್ನ ಕೊಡಬಾರದು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬ್ರಾಹ್ಮಣ ಮಹಾಸಭಾ ಪತ್ರವನ್ನ ಬರೆದಿದೆ. ಅಲ್ಲದೆ ವಾಹಿನಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೂಡ ಹೇಳಿಕೊಂಡಿದೆ. ಇದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮ ಇದು ಇದೀಗ ವಿವಾದಕ್ಕೀಡಾಗಿದೆ. ಕಳೆದ ವಾರ ಪ್ರಸಾರವಾದಂತಹ ಈ ಸಂಚಿಕೆಯಲ್ಲಿ ಪುರೋಹಿತ ವರ್ಗ ಹಾಗೇನೆ ಬ್ರಾಹ್ಮಣ ವರ್ಗವನ್ನ ಅವಹೇಳನ ಮಾಡಲಾಗಿದೆ ಅಂತ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಇದೀಗ ಆರೋಪವನ್ನ ಮಾಡ್ತಾ ಇದೆ. ಜೊತೆಗೆ ಜಿ ವಾಹಿನಿಯಲ್ಲಿ ಬರುವಂತಹ ಈ ಸಂಚಿಕೆಯಲ್ಲಿ ಮುಗ್ಧ ಮಕ್ಕಳನ್ನ ಇಟ್ಕೊಂಡು ಬ್ರಾಹ್ಮಣರನ್ನ ತೇಜೋವಧೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಇಂತಹ ಕಾರ್ಯಕ್ರಮಗಳಿಗೆ ಅವಕಾಶವನ್ನ ಕೊಡಬಾರದು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇದೀಗ ಬ್ರಾಹ್ಮಣ ಮಹಾಸಭಾ ಪತ್ರವನ್ನು ಕೂಡ ಬರೆದಿದೆ. ಅಲ್ಲದೆ ಈ ವಾಹಿನಿ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೂಡ ಹೇಳಿಕೆಯನ್ನ ಕೊಡ್ತಾ ಇದೆ. ಇದೀಗ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದಾಗಿದೆ. ಇದು ಜಿ ಕನ್ನಡದಲ್ಲಿ ಬರುವಂತಹ ಒಂದು ಕಾರ್ಯಕ್ರಮ, ಇದು ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮ. ಇದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಯಾಕಂತಂದ್ರೆ ಕಳೆದ ವಾರ ಪ್ರಸಾರವಾದಂತಹ ಸಂಚಿಕೆಯಲ್ಲಿ ಇಲ್ಲಿ ಒಂದು ಟಾಪಿಕ್ ಅನ್ನ ತಗೊಳ್ಳಲಾಗಿತ್ತು, ಬ್ರಾಹ್ಮಣ ವರ್ಗ ಜೊತೆಗೆ ಪುರೋಹಿತ ವರ್ಗ ಅಂತ ಮಕ್ಕಳು ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಸೊ ಈ ಕಾರ್ಯಕ್ರಮ ಇದೀಗ ವಿವಾದಕ್ಕೀಡಾಗಿದೆ. ಯಾಕಂತಂದ್ರೆ ಇದು ಕಾಮಿಡಿ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಸಹೋದ್ಯೋಗಿ ಬದ್ರುದ್ದೀನ್. ಎಸ್ ಬದ್ರುದ್ದೀನ್, ಯಾಕೆ ಈ ಒಂದು ಕಾರ್ಯಕ್ರಮ ವಿವಾದಕ್ಕೀಡಾಗಿದೆ? ಲಂಚನಾ ಏನು ಅಂತ ಹೇಳಿದ್ರೆ, ಕಳೆದ 5ನೇ ತಾರೀಕು ಈ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಒಂದು ಕಾರ್ಯಕ್ರಮ ಬ್ರಾಹ್ಮಣ ಸಮುದಾಯದ ಭಾವನೆಗಳಿಗೆ ನೋವುಂಟು ಮಾಡಿರುವಂತದ್ದು, ಬೇಸರ ಉಂಟು ಮಾಡಿರುವಂತ ಕಾರಣ ಅಂತ ಹೇಳಿದ್ರೆ, ಆ ಮಕ್ಕಳ ಕಾರ್ಯಕ್ರಮದಲ್ಲಿ ಪುರೋಹಿತ ವರ್ಗವನ್ನ ಬಹಳ ಅವಹೇಳನಕಾರಿ ಚಿತ್ರಿಸಲಾಗಿದೆ. ಇದು ನಮ್ಗೆ ನೋವುಂಟು ಮಾಡಿದೆ. ನಾವೇನಾದ್ರೂ ಬ್ರಾಹ್ಮಣ ಸಮುದಾಯ ಯಾವುದೋ ಒಂದು ಮನೆಗೆ ಹೋಗಿ ವಂಚನೆ ಮಾಡ್ತಾನೆ, ಮೋಸ ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿದೆ. ಬ್ರಾಹ್ಮಣ ಸಮುದಾಯ ಯಾರ ಮನೆಗೆ ಹೋಗಿ ನಮ್ಮನ್ನ ಪೂಜೆ ಕರೆದ್ಬಿಟ್ಟು ಏನು ವಂಚನೆಗೊಳಗಾಗಿ ಅಂತ ಹೇಳಿದಂತ ಕಾರಣಗಳು ಇಲ್ಲ, ಅಥವಾ ನನ್ನ ಜೀವನಕ್ಕೆ ದುಡ್ಡು ಕೊಡಿ ಅಂತ ಹೇಳಿದ ಉದಾಹರಣೆಗಳಿಲ್ಲ. ಜನರೇ ಬಯಸಿ ಮಾಡುವಂತ ವೃತ್ತಿ ಅದು, ಆ ಸಮುದಾಯ ಮಾಡುವಂತ ವೃತ್ತಿ. ಆ ವೃತ್ತಿಗೆ ಗೌರವ ಕೊಡ್ಬೇಕು, ಅವರ ಭಾವನೆಗೆ ನೋವುಂಟು ಮಾಡಬಾರದು. ಹಾಗಾಗಿ ಈ ಕಾರ್ಯಕ್ರಮ ಈ ರೀತಿ ನಮಗೆ ನೋವುಂಟು ಮಾಡಿದೆ ಅನ್ನೋದು ಬ್ರಾಹ್ಮಣ ಸಮುದಾಯದ ಆಳಲು. ಹಾಗಾಗಿ ಬ್ರಾಹ್ಮಣ ಸಮುದಾಯ ಜಿ ಕನ್ನಡ ವಾಹಿನಿಯ ಮುಖ್ಯಸ್ಥರಿಗೆ ಪತ್ರ ಬರೆದು ಈ ರೀತಿ ತಾವು ಮಾಡಬಾರ್ದಾಗಿತ್ತು, ಒಂದ್ ವಾರದೊಳಗೆ ನೀವು ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನ, ಕ್ಷಮೆಯನ್ನ ಕೇಳುವ ಮೂಲಕ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಅವರು ಮನವಿ ಮಾಡಿರುವಂತಹದ್ದು. ಓಕೆ ಬದ್ರುದ್ದೀನ್, ಯಾಕಂತಂದ್ರೆ ಇದು ಮಕ್ಕಳು ಮಾಡಿರುವಂತಹ ಕಾರ್ಯಕ್ರಮ, ಇದು ಪುಟ್ಪುಟಾಣಿ ಮಕ್ಕಳುಗಳು ಸೇರ್ಕೊಂಡು ಮಾಡಿರೋದು. ಸೊ ಇದು ಈ ರೀತಿಯಾದಂತಹ ವಿವಾದಕ್ಕೆ ತಿರುಗಿರೋದು ಸರಿನಾ ಅಂತ? ಏನಾಗತ್ತೆ ಅಂತ ಹೇಳಿದ್ರೆ ಲಂಚನಾ, ಮಕ್ಕಳ ಕಾರ್ಯಕ್ರಮ, ಅದನ್ನ ಮಕ್ಕಳ ಕಾರ್ಯಕ್ರಮದ ರೀತಿಯಲ್ಲಿ ಜನ ಸ್ವೀಕಾರ ಮಾಡ್ತಾರೆ. ಆದ್ರೆ ಒಂದು ಸಮುದಾಯದ ವೃತ್ತಿ ಮತ್ತು ಅವರ ನಡವಳಿಕೆ, ಅವರ ಧರ್ಮವನ್ನ ಅವಹೇಳನ ಮಾಡುವ ರೀತಿಯಲ್ಲಿ ಬಿಂಬಿತ ಆದ್ರೆ ಸಹಜವಾಗಿ ಆ ಸಮುದಾಯಕ್ಕೆ ನೋವಾಗುತ್ತೆ. ಅವ್ರಿಗೆ ಆಗಿರೋ ನೋವನ್ನು ಅವ್ರು ಹೇಳ್ಕೊಂಡಿದ್ದಾರೆ ಅಷ್ಟೇ. ಎಲ್ಲೂ ಅವರು ಏನು ಅವ್ರ ಜೊತೆ ಯುದ್ಧಕ್ಕೆ ಇಳಿದಿಲ್ಲ ಅಥವಾ ಅವ್ರ ಜೊತೆಯಲ್ಲಿ ವಾದಕ್ಕೆ ಇಳಿದಿಲ್ಲ. ಒಂದು ಪತ್ರವನ್ನ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಗೌರವಯುತವಾಗಿ ಜಿ ಕನ್ನಡ ವಾಹಿನಿ ಮುಖ್ಯಸ್ಥರಿಗೆ ಪತ್ರ ಬರೆದು, ನಮ್ಮ ಸಮುದಾಯ ಆ ರೀತಿ ಎಲ್ಲೂ ನಡ್ಕೊಂಡಿಲ್ಲ, ಯಾಕೆ ನೀವು ಈ ತರ ಮಕ್ಕಳಲ್ಲಿ ಈ ರೀತಿ ಬಿಂಬಿಸಿದ್ರಿ, ಮಕ್ಕಳ ಭಾವನೆಯಲ್ಲೂ ಕೂಡ, ಮಕ್ಕಳ ಮನಸ್ಸಲ್ಲೂ ಕೂಡ ಇದು ಏನಾಗತ್ತೆ ಅಂತ ಹೇಳಿದ್ರೆ, ಆ ಸಮುದಾಯನೇ ಹೀಗೆ, ಆ ವೃತ್ತಿನೇ ಹೀಗೆ ಅನ್ನೋ ಭಾವನೆ ಬರ್ಬೋದು. ಆ ಸಣ್ಣ ಮಕ್ಕಳಲ್ಲಿ ಈ ರೀತಿ ನೀವು ಬಿಂಬಿಸುವ ಮೂಲಕ ನಮ್ಗೆ ನೋವುಂಟು ಮಾಡಿದ್ದೀರಿ ಅನ್ನೋ ರೀತಿಯಲ್ಲಿ ಪತ್ರ ಬರೆದು, ನೀವು ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಡ್ಬೇಕು. ಆ ರೀತಿಯ ಒಂದು ಸ್ಪಷ್ಟನೆಯನ್ನ ಜಿ ವಾಹಿನಿಯಿಂದ ಅವ್ರು ಬಯಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಈ ರೀತಿ ಆಕಸ್ಮಿಕವಾಗಿ ಆಗಿದ್ರೆ ಕ್ಷಮೆ ಕೇಳುವಂತದ್ದು, ಅಥವಾ ಆ ಉದ್ದೇಶ ಇರ್ಲಿಲ್ಲ ಅಂತ ಹೇಳಿ ಇದ್ದಿದ್ರೆ ಆ ರೀತಿ ಒಂದು ಸ್ಪಷ್ಟನೆ ಕೊಡುವಂತದ್ದು ಮಾಡ್ಬೇಕಾಗತ್ತೆ ಸಂಸ್ಥೆ. ಹಾಗಾಗಿ ಆ ನಿರೀಕ್ಷೆಯೊಂದಿಗೆ ಪತ್ರ ಬರೆದಿರುವಂತದ್ದು. ಯಾಕೆಂತ ಹೇಳಿದ್ರೆ, ಒಟ್ಟಾಗಿ ಸಮುದಾಯವನ್ನೇ ಕೆಟ್ಟದಾಗಿ ಚಿತ್ರೀಕರಿಸಿದ್ರೆ ಅದು ಒಂದು ರೀತಿ ಕೆಟ್ಟ ಸಂದೇಶ ಸಮುದಾಯದಲ್ಲಿ, ಸಮಾಜದಲ್ಲಿ ರವಾನೆ ಆಗುತ್ತೆ. ಇದು ಮಕ್ಕಳ ಕಾರ್ಯಕ್ರಮ ಅಂತ ಹೇಳ್ತಿದ್ರೆ, ಮಕ್ಕಳಲ್ಲೂ ಕೂಡ ಆ ಮುಂದಿನ ದಿನಗಳಲ್ಲಿ ಒಂದು ಋಣಾತ್ಮಕ ಭಾವನೆ ಹೆಚ್ಚಾಗಿ ಉಳಿಯುತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡೋದು ಒಳ್ಳೆದಲ್ಲ ಒಂದು ವಾಹಿನಿಯಾಗಿ ಅನ್ನೋದು ಅವರ ಕೋರಿಕೆ ಅಷ್ಟೇ. ಓಕೆ ಬದ್ರುದ್ದೀನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.